When you look at God, ನೀವು ದೇವರನ್ನು ನೋಡುವಾಗ, amen, he became so humble. ಆತನು ಎಷ್ಟು ತಗ್ಗಿಸಿಕೊಂಡ್ರು The ಅಂದ್ರೆ, Bible says in Philippians, ಸತ್ಯವೇದ ಫಿಲಿಪಿಯ ಪುಸ್ತಕದಲ್ಲಿ ಹೇಳುತ್ತೆ, amen, amen, he humbled himself. ಆತನು ತನ್ನನ್ನೇ ತಾನು ತಗ್ಗಿಸಿಕೊಂಡನು. How much did he humble? ಎಷ್ಟು ತಗ್ಗಿಸಿಕೊಂಡನು? He humbled even unto the death. ಮರಣದ ತನಕವೂ ಆತನು ತಗ್ಗಿಸಿಕೊಂಡನು. Amen. ಎಲ್ಲರೂ ಸೊಲ್ಲಂಗ. ಎಲ್ಲರೂ ಹೇಳಿ. Amen. His love made him to humble. ಆತನ ಪ್ರೀತಿಯು ಆತನು ತಗ್ಗಿಸಿಕೊಳ್ಳುವ ಹಾಗೆ ಮಾಡ್ತು. பக்கத்துல இருக்கிறவங்கள பார்த்து சொல்லுங்க. ಪಕ್ಕದಲ್ಲಿರೋರನ್ನ ನೋಡಿ, அவருடைய அன்பு என் மேல அவர் வச்சிருக்கிற அன்பு, ನನ್ನ ಮೇಲೆ ಅವರು ಇಟ್ಟಿರುವಂತ ಪ್ರೀತಿ அவரை மரணத்தை வரையிலும் தாழ்த்தி கொள்ளும்படி செய்தது. ಆತನನ್ನು ಮರಣದ ತನಕವೂ ಕೂಡ ತಗ್ಗಿಸಿಕೊಳ್ಳುವ ಹಾಗೆ ಮಾಡ್ತು. அவர் வானத்திலிருந்து இறங்கும் போது எப்படி இறங்கினாருன்னா, பிதாவே நீங்க கவலையே படாதீங்க, நான் அவனை என்ன ஆனாலும் சரி கொண்டு வருவேன். ಆತನು ಪರಲೋಕದಿಂದ ಹೇಗೆ ಇಳಿದು ಬಂದ್ರು ಗೊತ್ತಾ? ಆತನು ತಂದೆಯನ್ನು ನೋಡಿ ಹೇಳಿದ್ರು, ತಂದೆಯೇ ನೀವು ಚಿಂತೆ ಮಾಡಬೇಡಿ, ಏನೇ ಆದ್ರೇನೋ ಆತನನ್ನು ನಾ ಪರಲೋಕ ಕರ್ಕೊ ಬರ್ತೇನೆ. Every day God would come down. ಪ್ರತಿದಿನ ದೇವರು ಇಳಿದು ಬರೋರು. God would create something. ದೇವರು ಏನೋ ಒಂದನ್ನು ಸೃಷ್ಟಿ ಮಾಡೋರು. Every day God would come down. ಪ್ರತಿದಿನ ದೇವರು ಇಳಿದು ಬರೋರು. And he would say it's good. ಹೇಳೋರು ಇದು ತುಂಬಾ ಚೆನ್ನಾಗಿದೆ. Hallelujah. Hallelujah. He would see a kingfisher bird. ಒಂದು ಕಿಂಗ್ ಫಿಶರ್ ಆ ಪಕ್ಷಿಯನ್ನು ನೋಡೋರು. He would say come here. ಬಾಯಿಲಿ. It would just come and sit on the Lord. ಹಾಗೆ ಬಂದು ಆ ದೇವರ ಮೇಲೆ ಹಾಗೆ ಕೂತ್ಕೊಳ್ತಿತ್ತು. Say you're looking good. ಅದನ್ನು ನೋಡಿ ಹೇಳೋರು ಚೆನ್ನಾಗಿದೆಯಾ. Amen. He would call the peacock, hey. ಹಾಗೆ ನವಿಲನ್ನು ಕರೆಯೋರು. Oh, that would just stand and dance before him. ಹಾಗೆ ದೇವರ ಮುಂದೆ ನಿಂತದ್ದು ಹಾಗೆ ನಾಟ್ಯವಾಡ್ತಿತ್ತು. He would say it's good. ಚೆನ್ನಾಗಿದೆ. But one day, ಒಂದು ದಿನ God created man in his own image. ದೇವರು ಮನುಷ್ಯನನ್ನು ಆತನ ಸ್ವರೂಪದಲ್ಲಿ ಮಾಡ್ತಾರೆ. Amen. Amen. இந்த மனுஷனை உருவாக்குறதுக்காக ಈ ಮನುಷ್ಯನನ್ನು ಸೃಷ್ಟಿ ಮಾಡುವುದಕ್ಕೆ God bent down. ದೇವರು ಹಾಗೆ ನೆಲಕ್ಕೆ When he bent down, ಆತನು ಬಗ್ಗಿದಾಗ Satan came to know. ಸೈತಾನನಿಗೆ ಗೊತ್ತಾಯಿತು. Amen. One thing. ಒಂದೇ ಕಾರ್ಯ ಗೊತ್ತಾಯಿತು. ஒரு காரியம் நல்லா புரிஞ்சது. ಒಂದು ಕಾರ್ಯ ಸೈತಾನನಿಗೆ For ಅರ್ಥಾಯಿತು. this man, ಈ ಮನುಷ್ಯನಿಗಾಗಿ God can bend down to any extent one day. ದೇವರು ಯಾವ ಅಳತೆಗೂ ಕೂಡ ಆತನು ಬಗ್ತಾರೋ. Amen. Because ಯಾಕಂದ್ರೆ ಇವರು ಎಂದ್ರೈಕುಮೇ ಯಾರ ಮುನ್ನಲ್ಲಿಯೂ ತಲೆಗುನಿಂದದಿಲ್ಲ. ಈ ದೇವರು ಯಾರ ಮುಂದೆನೂ ಕೂಡ ತಲೆ ಬಾಗಿಲ್ಲ. Hallelujah. Hallelujah. He never bows down before anyone because amen, every knee shall bow before him. ಆತನು ಯಾರ ಮುಂದೆನೂ ತಲೆ ಬಾಗಲ್ಲ, ಯಾಕಂದ್ರೆ ಎಲ್ಲಾ ಮೊಣಕಾಲುಗಳು ಆತನ ಮುಂದೆನೇ ಬಗ್ಗದು. ಆದರೆ ஒருவனுக்காக, ಒಬ್ಬನಿಗಾಗಿ ஒருவருடைய முழங்கால்கள் மடங்குது என்றார். ಒಬ್ಬರ ಮೊಣಕಾಲು ಬಗ್ಗತೆ ಅಂದ್ರೆ ஒருவனுக்காக, ಒಂದು ವ್ಯಕ್ತಿಗಾಗಿ வானாதி வானத்தின் தேவன் மண்ணிலே அவர் வந்து amen கீழே குனிகிறார் என்றார். ಆಕಾಶಗಳ ದೇವರು ಆತನು ಮಣ್ಣಿನಲ್ಲಿ ಬಗ್ತಾರೆ ಅಂದ್ರೆ இந்த பொருள் என்ன உருவாக்கப்பட போகுதோ, ಈ ಒಂದು ಸೃಷ್ಟಿ ಆಗ್ತಿದೆಯಲ್ಲ, ಈ ಒಂದು ಪದಾರ್ಥ இது என்ன ஆகுதோ தெரியல, ಇದು ಏನಾಗುತ್ತೋ ಗೊತ್ತಿಲ್ಲ. இதற்காக அவர் எங்க வேணாலும் இறங்க முடியும். ಆದ್ರೆ ಈ ಒಂದು ವಸ್ತುಗಾಗಿ ಆತನು ಎಲ್ಲೂ ಕೂಡ ಆತನು ಇಳಿಯಲು ಶಕ್ತನು. That is God's love for me. ಅದೇ ದೇವರು ನನ್ನ ಮೇಲೆ ಇಟ್ಟಿರುವಂತ ಪ್ರೀತಿ. Daddy love you. ಹೇಳಿ, ಅಪ್ಪ ನಿನ್ನನ್ನು ಪ್ರೀತಿಸುತ್ತೇನೆ. பக்கத்துல இருக்கிற சொல்லுங்க, ಪಕ್ಕದಲ್ಲಿರೋರನ್ನ ನೋಡಿ, அவர் ராஜன் அல்ல, ராஜாதி ராஜன். ಆತನು ರಾಜ ಅಲ್ಲ, ರಾಜಾದಿರಾಜನು. அவர் தேவன் மட்டுமல்ல, தேவர்களுக்கே தேவன். ಆತನು ದೇವರು ಮಾತ್ರವಲ್ಲ, ದೇವರಿಗೆಲ್ಲರಿಗೂ ದೇವರಾತನು. Amen. When you turn your Bibles to amen Luke chapter 19. ಲೂಕ ಅಧ್ಯಾಯ 19, ಲೂಕ ಪುಸ್ತಕ 19ನೇ ಅಧ್ಯಾಯಕ್ಕೆ ಸತ್ಯವೇದವನ್ನು ತಿರುಗಿಸುವಾಗ the Bible speaks about one incident that happened at the last hours of Jesus. ಯೇಸು ಸ್ವಾಮಿಯ ಕೊನೆಯ ನಿಮಿಷಗಳಲ್ಲಿ ನಡೆದ ಒಂದು ಕಾರ್ಯವು ಇಲ್ಲಿ ಬರೆಯಲ್ಪಟ್ಟಿದೆ. And amen, if you read amen the 29th verse, ಅಲ್ಲಿ 29ನೇ ವಾಕ್ಯವನ್ನು ಓದುವಾಗ, Jesus was about to go for his last journey. ಯೇಸು ಸ್ವಾಮಿ ತನ್ನ ಕೊನೆಯ ಪಯಣಕ್ಕೆ ಹೋಗ್ತಿದ್ದಾರೆ. Hallelujah. Hallelujah. He's going towards Jerusalem. ಅವರು ಯೆರೂಸಲೇಮಿನ ಕಡೆ ಹೋಗ್ತಿದ್ದಾರೆ. Amen. The last journey towards Jerusalem. ಯೆರೂಸಲೇಮಿನ ಕಡೆ ಕೊನೆಯ ಪಯಣ. And after he goes to Jerusalem, ಯೆರೂಸಲೇಮಿಗೆ ಹೋಗಿ ತಲುಪಿದಾಗ he will be arrested by the wicked people. ಅಲ್ಲಿ ಕೆಟ್ಟ ಜನರು ಆತನನ್ನು ಬಂದು ಅರೆಸ್ಟ್ ಮಾಡ್ತಾರೆ. They will crucify him. ಆತನನ್ನು ಶಿಲುಬೆಯಲ್ಲಿ And ಹೊಡೆಯುತ್ತಾರೆ. they will kill him. ಆತನನ್ನು ಕೊಲೆ ಮಾಡ್ತಾರೆ. Hallelujah. Hallelujah. Jesus knows it very well, brother. ಯೇಸು ಸ್ವಾಮಿಗೆ ಇದೆಲ್ಲ ಚೆನ್ನಾಗಿ ಗೊತ್ತಿತ್ತು. Hallelujah. Hallelujah. The Bible says, ಸತ್ಯವೇದ when ಹೇಳುತ್ತೆ, Jesus was born, ಯೇಸು ಸ್ವಾಮಿ ಹುಟ್ಟಿದಾಗ amen, the wise men went to the amen Herod, the king, and said, ಆ ಜೋಯಿಷರು ಆ ರಾಜ ಹೆರೋದಿನ ಬಳಿ ಹೋಗಿ ಹೇಳಿದ್ರು, they said, where is the born king?
ಆ ಹುಟ್ಟಿರುವಂತ ರಾಜನೇ ಎಲ್ಲಿ? பிறந்த ராஜா எங்க இருக்கு? ಹುಟ್ಟಿರುವಂತ ರಾಜ ಎಲ್ಲಿದ್ದಾನೆ? நான் சொல்கிறது எத்தனை பேருக்கு புரியுதுங்க? ನಾ ಹೇಳೋದು ಎಷ್ಟು ಜನಕ್ಕೆ ಅರ್ಥ No ಆಗ್ತಿದೆ? one is born king ங்க. Everyone is born as a prince. ಯಾರು ಕೂಡ ಒಂದು ರಾಜನಾಗಿ ಹುಟ್ಟಲ್ಲ, ಒಂದು ರಾಜಕುಮಾರನಾಗಿಯೇ ಹುಟ್ಟದು. Even king's son will not be a king, he will be a prince. ರಾಜನ ಮಗನು ಕೂಡ ಆತ ರಾಜನಾಗಿ ಹುಟ್ಟಲ್ಲ, ರಾಜಕುಮಾರನಾಗಿ But ಹುಟ್ಟದು. only one child born as a king. ಆದ್ರೆ ಒಂದು ಮಗು ಮಾತ್ರ ರಾಜನಾಗಿ ಹುಟ್ಟಿತು. His name was Jesus Christ of Nazareth. ಆತನ ಹೆಸರು ನಜರೇನಿನ ಯೇಸು ಕ್ರಿಸ್ತನು. Hallelujah. Hallelujah. Amen. Hallelujah. Hallelujah. Here we see, amen, Jesus, amen, now coming as a king. ಈಗ ಯೇಸು ಸ್ವಾಮಿ ಒಂದು ರಾಜನಾಗಿ ಬರ್ತಾ ಇರುವುದನ್ನು ನಾವು Amen. ನೋಡ್ತೇವೆ. Hallelujah. Hallelujah. How was his journey towards Jerusalem? ಯೆರೂಸಲೇಮಿಗಿದ್ದ ಆತನ ಪಯಣ ಹೇಗಿತ್ತು? People are celebrating him like anything. ಜನರೆಲ್ಲ ಹಾಗೆ ಯೇಸುವನ್ನು ಕೊಂಡಾಡ್ತಿದ್ದಾರೆ. They have taken a procession to, amen, take Jesus to. ಯೇಸುವನ್ನು ಹಾಗೆ ಒಂದು ಪ್ರೊಸೆಷನ್ ಆಗಿ ಕರ್ಕೊ ಹೋಗ್ತಿದ್ದಾರೆ. Who was Jesus then? ಆಗ ಯೇಸು ಇಲ್ಲಿ ಯಾರು? Amen. He was a celebrity. ಆತನೇ ಒಂದು ಸೆಲೆಬ್ರಿಟಿ. Hallelujah. Hallelujah. Because the Pharisees who hated Jesus like anything said. ಯೇಸುವನ್ನು ತ್ಯಜಿಸಿದ ಆ ಫರಿಸಾಯರೇ ಹೇಳ್ತಾರೆ, The whole world went behind him. ಪೂರ್ತಿ ಲೋಕವೇ ಆತನ ಹಿಂದೆ ಹೋಯಿತು. Amen. ಅಲ್ಲಿ ಆ ಊರಲ್ಲಿ 6,000 ಜನ ಸೇರಿದ್ದಾರೆ ಅಣ್ಣ, they will say ಅಲ್ಲಿ ಜೀಸಸ್ ಇರಬೇಕು. ಆ ಊರಲ್ಲಿ ಒಂದು 6,000 ಜನ ಸೇರಿದ್ದಾರೆ ಅಂದ್ರೆ ಅಲ್ಲಿ ಹೇಳೋರು ಅಲ್ಲಿ ಯೇಸು ಬಂದಿರ್ತಾರೆ. Amen. Hallelujah. Hallelujah. அந்த ஊர்ல அத்தனை பேர் சுகமானாங்களா? ಆ ಊರಲ್ಲಿ ಅಷ್ಟು ಜನನು ಸ್ವಸ್ಥತೆ ಆಗಿದ್ದಾರೆ ಅಂದ್ರೆ ಬಿಡಿ ಯೇಸು Amen. ಬಂದಿರ್ತಾರೆ. Hallelujah. Hallelujah. Because ಯಾಕಂದ್ರೆ Jesus was not like scribes nor doctors of law. ಯೇಸು ಸ್ವಾಮಿ ಫರಿಸಾಯರು ಆತ ನ್ಯಾಯಶಾಸ್ತ್ರಿಗಳಾಗಿರ್ಲಿಲ್ಲ. Amen. He preached with authority. ಆತನು ಅಧಿಕಾರದಿಂದ ವಾಕ್ಯ ಸಾರಿದ್ರು. He demonstrated the power of God wherever he went. ಆತನು ಎಲ್ಲೆಲ್ಲ ಹೋದ್ರು ಅಲ್ಲಿ ದೇವರ ಆ ಒಂದು ಬಲವನ್ನು ಪ್ರಕಟ ಮಾಡಿದ್ರು. Wherever he preached, he healed the sick. ಅಲ್ಲಿ ಆತನು ಎಲ್ಲೆಲ್ಲ ವಾಕ್ಯ ಸಾರಿದ್ರು ಅಲ್ಲೆಲ್ಲ ಸ್ವಸ್ಥತೆಯನ್ನು That's ಕೂಡ what the ಮಾಡಿದ್ರು. Bible says. ಅದನ್ನೇ ಸತ್ಯವೇದ Wherever ಹೇಳುತ್ತೆ. he preached, he healed the sick. ಎಲ್ಲೆಲ್ಲ ಆತನು ವಾಕ್ಯ ಸಾರಿದ್ರು ಅಲ್ಲಿ ವ್ಯಾಧಿಯಲ್ಲಿದ್ದ ಜನರನ್ನು Amen. ಸ್ವಸ್ಥಪಡಿಸಿದ್ರು. That's why he said a word to he sent a word to John. ಅದಕ್ಕಾಗಿ ಯೋವಾನನಿಗೆ ಒಂದು ಮಾತನ್ನು ಹೇಳಿ ಕಳಿಸ್ತಾರೆ. Amen. What is that? ಏನೋ ಮಾತು? Go and tell John that the blind see, the deaf hear, the lame walk, and the lepers are healed, and the dead are raised. ಯೋವಾನನಿಗೆ ಹೋಗಿ ಹೇಳು, ಕುರುಡನು ನೋಡುತ್ತಿದ್ದಾನೆ, ಕುಂಟನು ನಡೀತಾ ಇದ್ದಾನೆ, ಮೂಕನು ಮಾತಾಡುತ್ತಿದ್ದಾನೆ, ಸತ್ತವನು ಎದ್ದೊಳುತ್ತಿದ್ದಾನೆ. ஆண்டவருடைய நோக்கம் என்ன? எப்படியாவது ஜனங்களை கஷ்டத்திலிருந்து மீட்கணும். ಆಗ ದೇವರ ಗುರಿ ಏನಾಗಿತ್ತು? ಜನರನ್ನು ಹೇಗಾದ್ರೂ ಕಷ್ಟದಿಂದ ಬಿಡಿಸಬೇಕು. Hallelujah. Hallelujah. Yes, he is going to die on the cross. ಆತನ ಶಿಲುಬೆಯಲ್ಲಿ ಸಾಯ್ತಾರೆ. ಹೌದು. Amen. Yes, he is going to give them eternal life. ಹೌದು, ಆತನ ನಿತ್ಯನಾದ ಜೀವವನ್ನು ಕೊಡಲಿದ್ದಾರೆ. ಹೌದು. ಆದರೆ அவருக்கு ஒரு நாளும் கூட ஜனங்க கஷ்டத்துல இருக்கிறத பார்க்க பிடிக்கல. ಅವರಿಗೆ ಒಂದು ದಿನನೂ ಕೂಡ ಜನರು ಕಷ್ಟದಲ್ಲಿ ಇರುವುದನ್ನು ನೋಡಕ್ಕೆ ಇಷ್ಟ ಆಗ್ತಿಲ್ಲ. அவர்கள் வியாதியில இருக்கிறத ஆண்டவர் பார்க்க பிடிக்கல. ಒಂದು ದಿನ ಕೂಡ ಒಂದು ವ್ಯಕ್ತಿ ವ್ಯಾಧಿಯಲ್ಲಿ ಇರುವುದು ದೇವರಿಗೆ ಇಷ್ಟ ಆಗಲ್ಲ. That's why Jesus said in John chapter 10 verse 10. ಅದಕ್ಕೆ ಯೋವಾನ 10:10 ಯೇಸು ಸ್ವಾಮಿ ಹೇಳ್ತಾರೆ, The thief comes to steal and to destroy. ಕಳ್ಳನು ಕದಿಯುವುದಕ್ಕೂ ನಾಶಪಡಿಸುವುದಕ್ಕೆ ಬರ್ತಾನೆ. The Son of Man has come to give you life in abundance. ಆದ್ರೆ ಮನುಷ್ಯ ಕುಮಾರನು ಜೀವವನ್ನು ಕೊಡಲು ಬಂದನು, ಆತನು ಸಮೃದ್ಧಿಯಾದ ಜೀವನವನ್ನು ಕೊಡಲು ಬಂದನು. ಎಷ್ಟನ பேர் ಆಮೆನ್ சொன்னீங்க? ಎಷ್ಟು ಜನ ಆಮೆನ್ ಅಂತೀರಾ? Bible says, ಸತ್ಯವೇದ ಹೇಳುತ್ತೆ, when he had to go for his last journey towards Jerusalem. ಆತನ ಕೊನೆಯ ಪಯಣ ಯೆರೂಸಲೇಮ್ ಕಡೆ ಹೋಗಬೇಕಾಗಿದ್ದಾಗ, Amen. Now Jesus was not like how he came. ಈಗ ಯೇಸು ಸ್ವಾಮಿ ಅವರು ಬಂದ ರೀತಿಯಲ್ಲಿ ಇರಲಿಲ್ಲ. Amen. When he came to this world, ಆತನು ಲೋಕಕ್ಕೆ ಬಂದಾಗ, Amen, he was an ordinary child. No one knew him. ಸಾಧಾರಣವಾದ ಮಗು, ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಜೋಸೆಫ್ ತೂಕಿಟ್ಟು ಅಲೀರಾರೆ. ಯೋಸೆಫನು ಎತ್ಕೊಂಡು ಹಾಗೆ ಅಲ್ಲಿತಿದ್ದಾರೆ. Amen. He is going to Egypt. ಐಗುಪ್ತಕ್ಕೆ ಹೋಗ್ತಾರೆ. Amen. He is bringing back the child. ತಿರ್ಗಾ ಮಗುವನ್ನು ಕರ್ಕೊ ಬರ್ತಾರೆ. Amen. ಅಲಿಂಜಿಟ್ ಕಡಗರಾಂಗ till 30 years no one knows who is Jesus. 30 ವಯಸ್ಸು ತನಕ ಯೇಸು ಯಾರು ಅಂತಾನೆ ಯಾರಿಗೂ ಗೊತ್ತಿಲ್ಲ. But ಆದರೆ now Jesus in this 3.5 years he became a very big celebrity. ಈಗ 3.5 ವರ್ಷದಲ್ಲಿ ದೊಡ್ಡ ಸೆಲೆಬ್ರಿಟಿ ಆಗಿದ್ದಾರೆ ಯೇಸು ಸ್ವಾಮಿ. ಇಸ್ರಾಯೇಲ್ ಅನ್ನಾಳೆ, ಯೆರೂಸಲೇಮ್ ಅನ್ನಾಳೆ, ಜೀಸಸ್ ಇರ್ಕறாங்க ಅನ್ನುவாங்க. ಯೆರೂಸಲೇಮ್ ಇಸ್ರಾಯೇಲ್ ಅಂದ್ರೆ ಅಲ್ಲಿ ಕೇಳೋರು ಯೇಸು ಸ್ವಾಮಿ ಬಂದಿದ್ದಾರಾ? Hallelujah. 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 But now ಈಗ Amen. இப்போ ಜೀಸಸ್ என்ன சொல்லணும்? ಈಗ ಯೇಸು ಸ್ವಾಮಿ ಏನು ಹೇಳಬೇಕು? Go get me, Amen, a good horse from the race course. ಹೋಗಿ ರೇಸ್ ಕೋರ್ಸ್ ಇಂದ ಒಳ್ಳೆ ಕುದುರೆ ಕರ್ಕೊ ಬನ್ನಿ. Amen. Hallelujah. Hallelujah. நல்ல ஒரு குதிரையாக, ಒಳ್ಳೆ ಒಂದು ಕುದುರೆ, நல்ல ஒரு white horse. ಬಿಳಿ ಕುದುರೆ. Amen. நல்லா வந்து Amen என்ன ஓடக்கூடியது, ಚೆನ್ನಾಗಿ ಫಾಸ್ಟ್ ಆಗಿ ಓಡುವಂತದ್ದು. இப்போ இங்கே ஸ்டார்ட் பண்ணாக்க வந்தே பாரத் எக்ஸ்பிரஸ் மாதிரி இன்னும் 1 hourல ಜೆರುಸಲೇಮ್ போயிடும். ಈಗ ನಾ ಇಲ್ಲಿ ಪ್ರಾರಂಭ ಮಾಡಿದ್ರೆ 1 hour ಅಲ್ಲಿ ಒಂದೇ ಭಾರತ ತರ ನಾವು ಹೋಗಿ ತಲುಪಬೇಕು ಯೆರೂಸಲೇಮ್. Amen. அந்த மாதிரி ஒரு நல்ல குதிரையா பாருன்னு ಆ சொன்னாரா? ರೀತಿಯಾಗಿ ಒಳ್ಳೆ ಕುದುರೆ ನೋಡು ಅಂದ್ರ. See, I tell you something. ನಿಮಗೆ ನಾನು ಹೇಳ್ತೇನೆ, God's love is, Amen,
amen, unchanging. ದೇವರ ಪ್ರೀತಿ ಎಂದು ಕೂಡ ಬದಲಾಗಲ್ಲ Amen. ರೀ. Hallelujah. Hallelujah. How did Jesus come to this world? ಯೇಸು ಸ್ವಾಮಿ ಲೋಕಕ್ಕೆ ಹೇಗೆ ಬಂದರು? Amen. Jesus was, amen, born in Bethlehem. ಯೇಸು ಸ್ವಾಮಿ ಬೆತ್ಲೆಹೇಮಲ್ಲಿ அங்க ಜನಿಸಿದರು. எப்படி வந்தது தெரியுமா? ಅಲ್ಲಿ ಹೇಗೆ ಬಂದರು ಗೊತ್ತಾ? மேரி வயிற்றில் இருக்கும்போது ஒரு கழுதன் மேல தான் அவர் வந்தார். ಮರಿಯಳ ಹೊಟ್ಟೆಯಲ್ಲಿ ಯೇಸು ಸ್ವಾಮಿ ಇದ್ದಾಗ ಮರಿಯಳು ಒಂದು ಕತ್ತೆ ಮೇಲೇನೆ ಕೂತಿದ್ಲು. ஆமாவா இல்லையா சொல்லுங்க? ಹೌದಾ ಇಲ್ವಾ? Amen. He took a donkey. Joseph took a donkey. ಯೋಸೆಫನು ಒಂದು ಕತ್ತೆಯನ್ನು ಕರ್ಕೊಂಡು, Amen. ತುಂಬು ಗರ್ಭಿಣಿ ಯಾರಿಗೆ? Amen. ಮೇರಿ. ತುಂಬು ಗರ್ಭಿಣಿ ಆಗಿರುವಂತ ಮರಿಯಳನ್ನು He made her to sit on the donkey. ಆ ಕತ್ತೆಯ ಮೇಲೆ ಕೂರಿಸಿ He brought that donkey to ಆ Bethlehem. ಕತ್ತೆಯನ್ನು ಎಳ್ಕೊಂಡು ಬೆತ್ಲೆಹೇಮಿಗೆ ಬಂದರು. Where is Jesus traveling? ಯೇಸು ಸ್ವಾಮಿ ಎಲ್ಲಿ ಪಯಣ ಮಾಡ್ತಿದ್ದಾರೆ? Amen. ಅವರು ಉಲೋಕಕ್ಕೆ வரும்போது எதன் மேல உட்கார்ந்து வருகிறார்? ಅವರು ಲೋಕಕ್ಕೆ ಬರುವಾಗ ಯಾವುದರ ಮೇಲೆ The ಕೂತ್ಕೊ ಬಂದರು? king didn't come on a horse. ಆ ರಾಜನು ಒಂದು ಕುದುರೆಯ ಮೇಲೆ The ಬರಲಿಲ್ಲ. king never came on a chariot. ಆ ರಾಜನು ರಥದಲ್ಲಿ ಬರಲಿಲ್ಲ. The king never came on a elephant. ಆ ರಾಜನು ಆನೆಯ ಮೇಲೆ ಕೂತು ಬರಲಿಲ್ಲ. He came on an ordinary donkey. ಆ ರಾಜನು ಸಾಧಾರಣವಾದ ಕತ್ತೆಯ ಮೇಲೆ ಕೂತು ಬಂದನು. ಹಲ್ಲೆಲೂಯಾ. His love never changed. ಆತನ ಪ್ರೀತಿ ಬದಲಾಗಲ್ಲ. Even in his last journey towards Jerusalem. ಯೆರೂಸಲೇಮಿನ ಕಡೆ ಇರುವಂತ ಕೊನೆಯ ಪಯಣದಲ್ಲೂ ಅವರು ಹೊರಗಿರ ಬೋದು தான் கழுதையின் மேல் வந்தாருன்னல்ல. ಅಯ್ಯೋ ಬರುವಾಗಲೇ ಕತ್ತೆ ಮೇಲೆ ಬಂದ್ರಲ್ಲ. ಅವರು ಸಾಗ ಹೋಗುம்போதும் ಕೂಡ ಅವರು ಸಾಯಕ್ಕೆ ಹೋಗುವಾಗಲೂ he ಕೂಡ would have said bring me the best horse. ಅಲ್ಲಿ ಹೋಗಿ ಶ್ರೇಷ್ಠವಾದ ಕುದುರೆ ಕರ್ಕೊ ಬನ್ನಿ ಅಂತ ಹೇಳಬಹುದಿತ್ತು. He would have said bring me a chariot. ಹೋಗಿ ಒಂದು ರಥವನ್ನು ಕರ್ಕೊ ಬನ್ನಿ ಅಂತ ಹೇಳಬಹುದಿತ್ತು. ಆದರೆ he said go to that village nearby. ಯೇಸು ಸ್ವಾಮಿ ಹೇಳ್ತಾರೆ ಹತ್ರದಲ್ಲಿರುವಂತ ಹಳ್ಳಿಗೆ ಹೋಗಿ, முன்னால இருக்கிற ಹಳ್ಳಿಗೆ போ. ಮುಂದೆ ಇರುವಂತ ಹಳ್ಳಿಗೆ அந்த ಹೋಗಿ, கிராமத்திலே ஒரு கழுதை கட்டப்பட்டிருக்கிறது. ಆ ಒಂದು ಹಳ್ಳಿಯಲ್ಲಿ ಒಂದು ಕತ್ತೆಯು ಕಟ್ಟಲ್ಪಟ್ಟಿದೆ. I came to untie a donkey. ನಾನು ಒಂದು ಕತ್ತೆಯನ್ನು ಬಿಡಿಸುವುದಕ್ಕಾಗಿಯೇ ಬಂದೆ. Amen. The son of man came to save and seek that is lost. ಮನುಷ್ಯ ಕುಮಾರನು ಕಳುಕೊಂಡಿರುವಂತದ್ದು ಹಾಳಾಗಿರುವಂತದನ್ನು ರಕ್ಷಿಸುವುದಕ್ಕಾಗಿಯೇ ಬಂದೆ. I didn't come to gain glory. I came to give glory. ನಾನು ಮಹಿಮೆಯನ್ನು ಹೊಂದುವುದಕ್ಕಾಗಿ ಬಂದಿಲ್ಲ, ನನ್ನ ಮಹಿಮೆಯನ್ನು ಕೊಡುವುದಕ್ಕಾಗಿ ಬಂದೆ. ஆமென் சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? இந்த மண்ணுக்கு மகிமையை கொடுக்கிறதுக்காக தான் அந்த மகிமை மண்ணானது. ಈ ಮಣ್ಣಿಗೆ ಮಹಿಮೆಯನ್ನು ಕೊಡುವುದಕ್ಕಾಗಿ ಆ ಮಹಿಮೆಯು ಮಣ್ಣಾಯಿತು. எதற்கும் வராத இந்த வாழ்க்கைக்கு ஒரு அர்த்தத்தை கொடுக்கிறதுக்காக தான் அந்த தேவன் அர்த்தம் இல்லாத ஒரு காரியத்தைக்காக அவர் தன்னையே ஒப்பு கொடுத்தார். ಯಾವುದಕ್ಕೂ ಬರದೇ ಇರುವಂತ ಈ ಒಂದು ಜೀವನಕ್ಕೆ ಒಂದು ಅರ್ಥವನ್ನು ಕೊಡುವುದಕ್ಕಾಗಿ ಎಲ್ಲವೂ ತಿಳಿದಿರುವಂತಹ ದೇವನು ಆದನು. வாயை திறந்து ஸ்தோத்திரம் பண்ணுங்க. ಬಾಯಿಗಳನ್ನು ತೆಗೆದು ವಂದನೆ ಮಾಡಿ. If you are something, ಇವತ್ತು ನೀ ಏನೋ ಒಂದಾಗಿದ್ಯಾ ಅಂದ್ರೆ it is by the pure love of God upon you. ಅದು ದೇವರು ನಿನ್ನ ಮೇಲೆ ಇಟ್ಟಿರುವಂತ ಶುದ್ಧವಾದ ಪ್ರೀತಿ ನಿಮಿತ್ತವಾಗಿ. Brother, நான் படிச்சதனால இப்படி வாழ்ற அந்த படிப்பு உனக்கு வந்ததே அவருடைய அன்பு மேல இருந்தது. ನಾ ಓದಿದ್ದೇನೆ ಅದಕ್ಕೆ ಹೀಗಿದ್ದೇನೆ ಇಲ್ಲ ಆ ಎಜುಕೇಶನ್ ಆ ಓದುವಿಕೆ ಬಂದಿದ್ದು ಆತನ ಪ್ರೀತಿ ನಿಮಿತ್ತವಾಗಿ. Hallelujah. Amen. எனக்கு 4 பேர் தெரியும், எனக்கு அவங்க தெரியும், இவங்க தெரியும். உனக்கு யார் தெரிந்திருந்தாலும் யார் தெரியலனாலும் அவருக்கு நீ தெரிந்திருக்கிறேல, அதனால தான் நீ வாழுகிறாய். ನನಗೆ 4 ಜನ ಗೊತ್ತು, ನನಗೆ ಅವರು ಗೊತ್ತು, ಇವರು ಗೊತ್ತು, ನಿನಗೆ ಯಾರು ಗೊತ್ತೋ ಗೊತ್ತಿಲ್ವೋ ಆತನಿಗೆ ನೀ ಗೊತ್ತಲ್ವಾ, ಅದಕ್ಕೆ ನೀ ಇವತ್ತು ಬದುಕಿದೀಯ. Even if you don't know God, God knows you. That's why you live. ನಿನಗೆ ದೇವರು ಗೊತ್ತಿಲ್ಲ ಅಂದ್ರೇನು, ಆ ದೇವರಿಗೆ ನೀನು ಗೊತ್ತು, ಅದಕ್ಕೆ ನೀ ಬದುಕಿದೀಯ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? How many of you say amen? ಎಷ್ಟು ಜನ ಆಮೆನ್ You ಅಂತೀರಾ? were tied. ನೀ ಕಟ್ಟಲ್ಪಟ್ಟಿದ್ದೆ. Amen. You were without anyone's notice. ಯಾರು ಕೂಡ ಯಾರು ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ನೀ ಬದುಕಿದೆ. Your life was full of burden. ನಿನ್ನ ಜೀವನ ಪೂರ್ತಿ ಹೊರೆಯಾಗಿತ್ತು. But someone sent someone to you. ಆದ್ರೆ ಒಬ್ಬರು ಯಾರೋ ಒಬ್ಬರನ್ನು ಕಳಿಸಿದ್ರು. ஒருவரை அனுப்பினார். ಒಬ್ಬರನ್ನು ಕಳಿಸಿದ್ರು. வாழ்க்கையில நற்செய்தியை யாரோ ஒருத்தர் உனக்கு கொண்டு வந்தாங்க. ನಿನ್ನ ಜೀವನದಲ್ಲಿ ಆ ಒಂದು ರಕ್ಷಣೆಯ ವಾಕ್ಯವನ್ನು ಯಾರೋ ಒಬ್ಬರು ತಂದರು. Someone brought you. ಯಾರೋ ಒಬ್ಬರು ತಂದರು. Amen. Just remember. ನೀ ಹಾಗೆ ಜ್ಞಾಪಕ ಮಾಡಿಕೋ. Who brought that salvation message to you? ಯಾರು ಆ ರಕ್ಷಣೆಯ ಸಂದೇಶವನ್ನು ನಿನಗೆ ತಂದಿದ್ದು? And you are so thankful that for that person. ಆ ಒಂದು ವ್ಯಕ್ತಿಗೆ ನೀ ಅಷ್ಟು ವಂದನೆ ಮಾಡ್ತೀಯಲ್ಲ. What do you say? ನೀ ಹೇಳ್ತೀಯ, How did you get saved, my brother? ಬ್ರದರ್ ನೀವು ಹೇಗೆ ರಕ್ಷಣೆ ಹೊಂದ್ರಿ? You will say that brother came and spoke to me. ನೀವು ಹೇಳ್ತೀರಾ ಆ ಸಹೋದರನು ಬಂದು ನನ್ನ ಬಳಿ ಮಾತಾಡಿದ್ರು. அது உண்மைதான். ಹೌದು, ಅದು ಸತ್ಯನೇ. அந்த மனுஷனை ஒருவர் அனுப்பினார் தெரியுமா? ಆದ್ರೆ ಆ ಒಂದು ವ್ಯಕ್ತಿಯನ್ನು ಒಬ್ಬರು ಕಳಿಸಿದ್ರಲ್ಲ. வாழ்க்கையில யாரா இருந்தாலும், ನಿನ್ನ ಜೀವನದಲ್ಲಿ ಯಾರಾಗಿದ್ರೇನು, யார் ஒரு ஆணோ ஒரு பெண்ணோ யார் உனக்கு சுவிசேஷம் சொல்லிருந்தாலும், ಒಂದು ಗಂಡೋ ಹೆಣ್ಣೋ ಯಾರು ಬಂದು ನಿನಗೆ ಸುವಾರ್ತೆ ಹೇಳಿರಬಹುದು. அவர்கள் வந்திருக்கிறதுக்கு காரணமே இன்னொருத்தர் இருந்தார். ಅವರು ಬಂದು ನಿನಗೆ ಹೇಳಿದಕ್ಕೆ ಕಾರಣವೇ ಇನ್ನೊಬ್ಬರು ಇದ್ರು. நீ ஆண்டவருக்கு தேவையான ஒருத்தர்
ஒருவர் வந்து சொன்னாங்கல்ல உனக்கு, ನೀನು ದೇವರಿಗೆ ಬೇಕು ಅಂತ ಒಬ್ಬರು ಬಂದು ನಿನಗೆ ಹೇಳಿದ್ರಲ್ಲ, அவருக்கு நீ தேவையா இல்லாமல் இருந்திருந்தால் இவர்கள் வந்திருக்க மாட்டாங்க. ನೀನು ಅವರಿಗೆ ಬೇಕಾಗಿಲ್ಲ ಅಂದಿದ್ರೆ ನಿನಗೆ ಬಂದು ಅವ್ರ ರಕ್ಷಣೆಯ ವಾಕ್ಯ ಹೇಳ್ತಾ ಇರಲಿಲ್ಲ. அவருக்கு நீ தேவை இல்லை என்றிருந்தால், ಅವರಿಗೆ ಆ ದೇವರಿಗೆ ನೀ ಬೇಕಾಗಿಲ್ಲ ಅಂದಿದ್ರೆ இவங்க வந்து உன்னை கூப்பிட்டு இருக்கவே மாட்டாங்க. ಇವರು ಬಂದು ನಿನ್ನ ಕರಿತಾನೆ ಇರಲಿಲ್ಲ. அவர் குதிரையை தேடாம, ಆತನು ಕುದುರೆಯನ್ನು ಹುಡುಕದೆ, ರಥங்களை தேடாம, ಆತನು ರಥವನ್ನು ಹುಡುಕದೆ, ಕುಪ್ಪೆಲ ಕೆಡದ ಉನ್னை தேடினாரே, ಕಷ್ಟದಲ್ಲಿರುವಂತ ನಿನ್ನನ್ನು ಹುಡುಕದ್ರಲ್ಲ, ಎದಕ್ಕೂ ಬೇಡ இருந்த ಉನ್னை தேடினாரே, ಯಾವುದಕ್ಕೂ ಉಪಯೋಗ ಇಲ್ಲದೆ ಇರುವಂತ ನನ್ನನ್ನು ಹುಡುಕದ್ರಲ್ಲ. ಕಳೆದ ಯೋಚಿத்து கூட பார்க்கல, கொஞ்ச நேரத்துல என் வாழ்க்கை மாற போகிறது என்பதை ಯೋಚಿಸಲೇ ಇಲ್ಲ ರೀ, ಇನ್ನ ಸ್ವಲ್ಪದಲ್ಲಿ ನನ್ನ ಜೀವನವೇ ಬದಲಾಗತ್ತೆ ಅಂತ. when someone came and untied this donkey, ಯಾರೋ ಬಂದ ಕಥೆಯನ್ನು ಬಿಡಿಸಿದಾಗ, the donkey thought, ಆ ಕಥೆ ಅನ್ಕೊಳ್ತು, I don't know where I'm going to carry burden now. ಅಯ್ಯೋ ಈಗ ಹೊರೆಯನ್ನು ಹೊತ್ಕೊಂಡು ನಾನು ಯಾವ ಕಡೆ ಹೋಗ್ತೇನೋ ಗೊತ್ತಿಲ್ವಲ್ಲ. I don't know where they take me. ಅಯ್ಯೋ ಎಲ್ಲಿ ಕರ್ಕೊ ಹೋಗ್ತಾರೋ ಗೊತ್ತಿಲ್ವಲ್ಲ. I don't know what they lay upon me. ಅಯ್ಯೋ ನನ್ನ ಮೇಲೆ ಏನ್ ತೂಕ ಇಡ್ತಾರೋ ಗೊತ್ತಿಲ್ವಲ್ಲ. I don't know whether I'm going to walk through the steep or walk through the mountain. ಅಯ್ಯೋ ನಾ ಬೆಟ್ಟವನ್ನು ಹತ್ತುತ್ತೇನೋ ಹಾಗೆ ಕೆಳಗೆ ಇಳಿತೇನೋ ಗೊತ್ತಿಲ್ವಲ್ಲ. I don't know whether they give me food or not. ನನಗೆ ಊಟ ಕೊಡ್ತಾರೋ ಕೊಡಲ್ವೋ. But the Bible says, ಆದ್ರೆ ಸತ್ಯವೇದ ಹೇಳುತ್ತೆ, it was not a burden laid upon that donkey that day. ಆ ಒಂದು ದಿನ ಕತ್ತೆಯ ಮೇಲೆ ಯಾವ ತೂಕ ಭಾರವನ್ನು ಇಡಲಿಲ್ಲ. The one who carries the burden of the whole world, ಪೂರ್ತಿ ಲೋಕದ ಭಾರವನ್ನು ಹೊರುವಾತನು, the one who carries the burden of that donkey, ಆ ಒಂದು ಕತ್ತೆಯ ಭಾರವನ್ನು ಕೂಡ ಹೊರುವಾತನು. Amen. He came upon its life. ಆತನೇ ಆ ಒಂದು ಕತ್ತೆಯ ಜೀವನ ಮೇಲೆ ಬಂದರು. ಎತ್ತನೆ ಬೇರೆ சொல்றீங்க, ಇವತ್ತು ಎಷ್ಟು ಜನ ಹೇಳ್ತೀರಾ, அவர் என்னை நினைவு கூர்ந்தார், ಆತನು ನನ್ನನ್ನು ಜ್ಞಾಪಕ ಮಾಡಿಕೊಂಡರು, ನಾನು ಉಯಿರೋಡು வாழ்கிறேன், ಅದಕ್ಕಾಗಿ ಇವತ್ತು ನಾ ಬದುಕಿದ್ದೇನೆ. ಉಯಿರೋಡು வாழ்கிறதுக்கு ಕಾರಣ, ನಾ ಇನ್ನು ಬದುಕಿರುವುದಕ್ಕೆ ಕಾರಣ ಆಮೆನ್, ಅವರಾಲதான், ಆತನಿಂದಲೇ. ಕಳೆದೆಯೇ ಕತ್ತೆಯೇ, ನೀ ಯಾರೆಂದ್ರೆ ನೀ ಮರೆಂದಿರಾದ, ನೀ ಯಾರು ಅಂತ ನೀ ಮರಿಬೇಡ. ಆಮೆನ್, ಹalleluya. Hallelujah. This was the thing I confessed this morning and I came. ನಾ ಇದನ್ನೇ ಬೆಳಗ್ಗೆ ಅರಿಕೆ ಮಾಡಿ ಬಂದೆ. ಕಳೆದೆಯೇ, ಕತ್ತೆಯೇ, ನೀ ಯಾರೆಂದ್ರೆ ನೀ ಮರವಾದ, ನೀ ಯಾರು ಅಂತ ಮರಿಬೇಡ. ನೀ ಹೆಂಗ வாழ்ந்தேன்றದೆ ಮರವಾದ, ನೀ ಎಲ್ಲಿ ಬದುಕ್ತಿದ್ದೆ ಅಂತ ನೀ ಮರಿಬೇಡ. ಎದೆ ಸಾப்பிಟ್ಟಿರುಂದೇன்றದೆ ನೀ ಮರವಾದ, ಏನ್ ತಿಂತಿದ್ದೆ ಅಂತ ಮರಿಬೇಡ. ನೀ ಎದೆ ಉಡುತ್ತಿಟ್ಟಿರುಂದೇன்றದೆ ಮರವಾದ, ನೀ ಯಾವ ವಸ್ತ್ರ ಧರಿಸಿದೆ ಅಂತ ನೀ ಮರಿಬೇಡ. Hallelujah. Hallelujah. ಆಮೆನ್. வாழ்க்கை எந்த நிலைமையில் இருந்ததுன்றதை மறவாத, ನಿನ್ನ ಜೀವನ ಯಾವ ಪರಿಸ್ಥಿತಿ ಹಂತದಲ್ಲಿತ್ತು ಅಂತ ನೀ ಮರಿಬೇಡ. Hallelujah. Hallelujah. இன்றைக்கு ಇವತ್ತು அவர் உனக்கு சின்னதாய் காணப்படுகிறாரா, ಅವರು ನಿನಗೆ ಚಿಕ್ಕದಾಗಿ ಕಾಣಿಸ್ತಿದ್ದಾರಾ, அவர் இன்றைக்கு ஒண்ணுமில்லாமல் காணப்படுகிறாரா, ಅವರು ನಿನ್ನ ಜೀವನದಲ್ಲಿ ಏನು ಇಲ್ಲದೆ ಇರುವವರಾಗಿ I want to ಕಾಣಿಸ್ತಿದ್ದಾರಾ. remind you, ನಿನಗೆ ಜ್ಞಾಪಕ ಮಾಡ್ತೇನೆ, you are just because he is in your life. ಆತನು ನಿನ್ನ ಜೀವನದಲ್ಲಿ ಇರ ನಿಮಿತ್ತವಾಗಿ ಇವತ್ತು ನೀನು ನೀನಾಗಿದ್ದೀಯ. Hallelujah. Hallelujah. He is a God of living. ಆತನು ಜೀವವುಳ್ಳದಕ್ಕೆ ದೇವರಾಗಿದ್ದಾರೆ. Amen. Hallelujah. Hallelujah. அவர் உயிருள்ளவர்களுக்கு தேவன் என்றார், ಜೀವವುಳ್ಳವರಿಗೆ ಆತನು ದೇವರು ಅಂದ್ರೆ அதனுடைய அர்த்தம், ಅದರ ಅರ್ಥ செத்து போயிட்டாங்களே நிறைய பேர், அவங்களுக்கு கடவுள் இல்லைன்னு அர்த்தம் இல்ல. ಸೆತೋಗ್ಬಿಟ್ರಲ್ಲ ಅವ್ರಿಗೆ ಆತನು ದೇವರಲ್ಲ ಅಂತ ಅಲ್ಲ. இல்லங்க, அவருடைய பார்வையில யாரும் சாகிறது இல்ல, ಆತನ ದೃಷ್ಟಿಯಲ್ಲಿ ಯಾರು ಸಾಯಲ್ಲ. அதனாலதான் அவன் சொன்னாரு, அவர்கள் செத்தாலும் உயிரோடு வாழ்வார்கள். ಅದಕ್ಕಾಗಿ ಅವರು ಹೇಳಿದ್ರು, ಅವರು ಸೆತ್ರೇನೋ ಅವರು If you ಜೀವಂತವಾಗಿರ್ತಾರೆ. believe in me, ನೀನು ನನ್ನನ್ನು ನಂಬಿದ್ರೆ, even if you die, ನೀ ಸೆತ್ರೇನು you shall live. ನೀ ಬದುಕ್ತೀಯಾ. அவருடைய பார்வையில எல்லாரும் வாழ்றாங்க, ಅವರ ದೃಷ್ಟಿಯಲ್ಲಿ ಎಲ್ಲರೂ ಬದುಕಿದ್ದಾರೆ. அவருக்குள்ள மரித்தவர்கள் எல்லாரும் வாழ்றாங்க. ಆತನಲ್ಲಿ ಸೆತ್ತವರು ಎಲ್ಲರೂ அந்த ಬದುಕಿದ್ದಾರೆ. ஜீவாதிபதியை ஆராதிக்கிற உன்னுடைய வாழ்க்கையில இந்த கால நேரத்துல ஒன்று தெரிந்து இருக்கப்படட்டும். ಆ ಒಂದು ಜೀವವನ್ನು ಕೊಡುವಂತ ದೇವರನ್ನು ಆರಾಧನೆ ಮಾಡುವಂತ ನಿನ್ನ ಜೀವನದಲ್ಲಿ ಒಂದನ್ನು ತಿಳ್ಕೋ, Amen. நான் கழுதைதான், ನಾನು ಕತ್ತೇನೆ. என் மேல அவர் உட்கார்ந்தாருன்றதுனால ನನ್ನ ಮೇಲೆ ಅವರು ಕೂತಿದ್ರಿಂದ I am not an horse. ನಾ ಕುದುರೆ ಅಲ್ಲ. Amen. Hallelujah. Hallelujah. He wasn't mistaken. அவர் மிஸ்டேக் பண்ணி என் மேல ஏறல, ಅವರು ತಪ್ಪಾಗೇನೋ ಗೊತ್ತಿಲ್ಲದೆ ನನ್ನ ಮೇಲೆ ಹತ್ತು ಬಿಡ್ಲಿಲ್ಲ, தெரிந்துதான் என் மேல ஏறினார். ಗೊತ್ತಿದೆ ನನ್ನ ಮೇಲೆ ಹತ್ತಿದ್ರು. Hallelujah. Hallelujah. நீ என்னைக்குமே கழுதை குதிரை ஆட முடியாதுங்க, ನೀವು ಎಂದೂ ಕೂಡ ಕುದುರೆ ಆಗಕ್ ಸಾಧ್ಯ ಇಲ್ಲ ರೀ. நாங்க கழுதைதாங்க. ನಾವು ಕತ್ತೆಗಳೇ. ஆனா ஒண்ணு ஞாபகம் இருக்கட்டும், ಅರೆ ಒಂದು ಜ್ಞಾಪಕ ಇರಲಿ, இந்த கழுதையும் கூட நேசித்து அந்த ராஜாதி ராஜன் இந்த கழுதை மேல ஏறி வந்தாரே. ಈ ಕತ್ತೆಯನ್ನು ಕೂಡ ಪ್ರೀತಿಸಿ ಆ ರಾಜಾದಿ ರಾಜನು ಆ ಕತ್ತೆಯ ಮೇಲೆ ಇಳಿದು ಬಂದ್ರಲ್ಲ. எத்தனை பேர் இன்னைக்கு சொல்றீங்க? ಎಷ್ಟು ಜನ ಇವತ್ತು ಹೇಳ್ತೀರಿ? Jesus said, ಯೇಸು ಸ್ವಾಮಿ go ಹೇಳಿದ್ರು, to the village that is against you. ಅಲ್ಲಿ ನಿನ್ನ ಮುಂದೆ ಇರುವಂತಹ ಹಳ್ಳಿಗೆ ಹೋಗಿ, go and amen untie that knot of that cloth. ಹೋಗಿ ಅಲ್ಲಿ ಕಟ್ಟಿರುವಂತಹ ಆ ಕತ್ತೆಯನ್ನು ಬಿಡಿಸಿ, Amen, and bring it to me. ಅದನ್ನು ಕರ್ಕೊಂಡು ಬನ್ನಿ. Hallelujah. Hallelujah. And now, amen, if anyone asks you, ಈಗ ಯಾರಾದ್ರೂ ನಿನ್ನನ್ನು ನೋಡಿ ಕೇಳಿದ್ರೆ tell them ಅವರಿಗೆ ನೀ ಹೇಳು, the master needs a
ಯಜಮಾನನಿಗೆ ಕತ್ತೆ ಬೇಕು. ஹalleluya. Hallelujah. நீயும் நானும் கட்டப்பட்டிருந்தோம். ನಾನು ನೀನು ಕಟ್ಟಲ್ಪಟ್ಟಿದ್ದೀವಿ. எல்லாரும் பக்கத்துல இருக்கிறவங்க பார்த்து சொல்லுங்க. ಎಲ್ಲರೂ ಪಕ್ಕದಲ್ಲಿರೋರನ್ನ ನೋಡಿ, நீயும் நானும் கட்டப்பட்டிருந்தோம். ನೀನು ನಾನು ಕಟ್ಟಲ್ಪಟ್ಟಿದ್ವಿ. யாரோ ஒருத்தர் வந்தாங்க, ಯಾರೋ ಒಬ್ಬರು ಬಂದ್ರು. அவங்க முகம் யாருன்னு தெரியல எனக்கு. ಅವರ ಮುಖ ಕೂಡ ನನಗೆ ಪರಿಚಯ ಇಲ್ಲ. ஹalleluya. Hallelujah. யாருன்னு தெரியாது எனக்கு. ಅವರು ಯಾರು ಅಂತಾನೂ ನನಗೆ ಗೊತ್ತಿಲ್ಲ. பேரு தெரியாது, அவங்க ஊரு தெரியாது, ಅವರ ಹೆಸರು ಗೊತ್ತಿಲ್ಲ, ಅವರು ಯಾವ ಊರವರು ಗೊತ್ತಿಲ್ಲ. அவங்க வந்தாங்க, ಅವರು ಬಂದ್ರು, என்னை அவிழ்த்து விட்டாங்க, ನನ್ನನ್ನು ಹಾಗೆ ಬಿಡಿಸಿದ್ರು. ஆமென். தலை மேல ಕೈ வச்சு ஜெபம் பண்ணாங்க. ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರು. உள்ள இருந்த பேய் எல்லாம் ஓடி போச்சு. ಒಳಗಿದ್ದ ದುರಾತ್ಮ ಎಲ್ಲ ಓಡೋಯ್ತು. ஆமென். பாவத்தின் மேல இருக்கிற ஆசை எல்லாம் செத்து போச்சு. ಪಾಪದ ಮೇಲಿದ್ದ ಆಸೆ ಎಲ್ಲ ಸೆತ್ತೋಯ್ತು. என்னடா நடக்குதுன்னு பார்த்துட்டு இருந்தேன். ಏನಪ್ಪಾ ನಡೀತಿದೆ ಅಂತ ನೋಡ್ತಿದ್ದೆ. ஆமென். பிசாசு வந்து சொன்னா, எங்க புடிச்சிட்டு போறே இவனேன்னு. ಸೈತಾನನು ಕೇಳಿದ, ಎಲ್ಲಿ ಕರ್ಕೊ ಹೋಗ್ತಿದ್ಯಾ? ஆமென். அப்பொழுது அந்த மனுஷன் சொன்னா, ಆಗ ಆ ವ್ಯಕ್ತಿ ಹೇಳಿದ್ರು, இதனுடைய எஜமானனுக்கு இது தேவை. ಈ ಕತ್ತೆಯ ಯಜಮಾನನಿಗೆ ಇದು ಬೇಕು. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? எவ்வளவு பேர் சொல்றீங்க? ಎಷ್ಟು ಜನ ಹೇಳ್ತೀರಾ? என் எஜமானனுக்கு நான் தேவை. ನನ್ನ ಯಜಮಾನನಿಗೆ ನಾ ಬೇಕು. இந்த கழுதைக்கு அந்த எஜமானன் தேவைப்படல. ಈ ಕತ್ತೆಗೆ ಯಜಮಾನನು ಬೇಕಾಗಿರಲಿಲ್ಲ. ஆனா எஜமானனுக்கு இந்த கழுதை ಆದ್ರೆ தேவை. ಯಜಮಾನನಿಗೆ ಈ ಕತ್ತೆ ಬೇಕು. எவ்வளவு பேருக்கு நான் சொல்றது புரியுது? ಎಷ್ಟು ಜನಕ್ಕೆ ನಾ ಹೇಳಿದ? Hallelujah. இந்த கழுதை அந்த எஜமானனை நேசிக்கல. ಈ ಕತ್ತೆ ಆ ಯಜಮಾನನನ್ನು ಪ್ರೀತಿ ಮಾಡಲಿಲ್ಲ. ஆனா அந்த எஜமானன் இந்த கழுதையை நேசிக்கிறார். ಆದ್ರೆ ಆ ಯಜಮಾನನು ಈ ಕತ್ತೆಯನ್ನು ಪ್ರೀತಿಸುತ್ತಿದ್ದಾರೆ. ஆமென். ஹalleluya. Hallelujah. அவருடைய உள்ள ஏங்குது. ಅವರ ಹೃದಯ ಹಾಗೆ ஆமென். ಬಯಸುತ್ತೆ. ಮಾರ್ಕ್ 4வது அதிகாரம். ಮಾರ್ಕು 4ನೇ ಅಧ್ಯಾಯ. Amen. He preached for the multitude. ಆತನು ದೊಡ್ಡ ಗುಂಪಿನ ಜನರಿಗೆ ವಾಕ್ಯ ಸಾರಿದರು. Amen. He was fully tired. ಅವರು ಹಾಗೆ ಫುಲ್ ಸುಸ್ತಾಗಿದ್ದಾಗ, Amen. Hallelujah. Hallelujah, He said, ಯೇಸು ಸ್ವಾಮಿ ಹೇಳಿದ್ರು, எங்கேயோ ஒரு சத்தம் கேக்குது பேதுரு. ಎಲ್ಲೋ ಒಂದು ಶಬ್ದ ಕೇಳ್ತಿದೆ ಪೇತ್ರನೇ. அப்பா ஆண்டவரே, இன்னும் சத்தம் கேக்குது, வா இன்னும் கொஞ்சம் எங்கேயாவது போயிரலாம், தனியா போயிரலாம். ಅಯ್ಯೋ ದೇವರೇ, ತುಂಬಾ ಸೌಂಡ್ ಕೇಳ್ತಿದ್ಯಾ, ಬನ್ನಿ ಎಲ್ಲೋ ಒಬ್ಬಂಟಿಯಾಗಿ ಹೋಗ್ಬಿಡೋಣ. காலையில ಜನங்களுடைய சத்தம் கேட்டு பாவம் எப்படி ஆயிட்டுக்கிறாரு. ಬೆಳಗಿಂದ ಜನರ ಶಬ್ದ ಕೇಳಿ ಕೇಳಿ ಸುಸ್ತಾಗ್ಬಿಟ್ಟಿದ್ದೀರಲ್ಲ. Amen. பேதுரு, அந்த ஷால் எடுப்பா. ಪೇತ್ರನ ಹಾಗೆ ಆ ಶಾಲ್ ತಗೊಳಪ್ಪ. Amen. ஒரு தலைகாணி எடுத்துட்டு ಒಂದು ಹಾಗೆ ಒಂದು ದಿಂಬ ಹಾಕಿ, Amen. படுக்க வச்சிருங்கப்பா. ஜீசஸ் ಹಾಗೆ ಯೇಸು ಸ್ವಾಮಿನ ಮಲಗಿಸ್ಬಿಡ್ರಪ್ಪ. கொஞ்சம் சுடு தண்ணி கொடுத்துக்கிட்டாயா. ಒಂದ್ ಸ್ವಲ್ಪ ಬಿಸಿನೀರು ಕೊಟ್ಬಿಡಿ. Amen. அவருடைய காலை கொஞ்சம் சுடு தண்ணியில் வைங்கப்பா, பாவம் காலில் நிக்கிறார். ಅಯ್ಯೋ ಬೆಳಗಿಂದ ನಿಂತಿದ್ದಾರೆ, ಸ್ವಲ್ಪ ಬಿಸಿನೀರಲ್ಲಿ ಕಾಲನ್ನು ಇಡಿಸಿ. என்னென்ன எடுத்துட்டு வந்திருக்கீங்க? ஏதாவது மீன் பொரிச்சிருக்கீங்களாடா? ಏನಾದ್ರೂ ತಂದಿದ್ದೀರಾ? ಮೀನ್ ಏನಾದ್ರೂ ಫ್ರೈ ಇದೆಯಾ? அவர் கொஞ்சம் சாப்பிட வச்சுட்டு படுத்துட்டு பாவம் ಒಂದ್ ಸ್ವಲ್ಪ ತಿನ್ನಿಸ್ಬಿಟ್ಟು ಮಲಗಿಸ್ಬಿಡ್ರಪ್ಪ. நாம வாலண்டியரா இருந்த நமக்கே இடுப்பு கழண்டு போச்சு. ಅಯ್ಯೋ ವಾಲಂಟಿಯರ್ ಆಗಿ ಕೆಲಸ ಮಾಡಿದ ನಮಗೆ ಸೊಂಟ ನೋಯ್ತಿದೆಯಲ್ಲ. அவர் எவ்வளவு நேரம் பிரசங்கம் பண்ணாரு. ಅಯ್ಯೋ ಎಷ್ಟೊತ್ತು ಪ್ರಸಂಗ ಮಾಡಿದ್ರಲ್ಲ. I tell you, Jesus said, ಯೇಸು ಸ್ವಾಮಿ ಹೇಳಿದ್ರು, இல்ல பேதுரு, எனக்கு ஒரு வாய்ஸ் கேக்குது. ಇಲ್ಲ ಪೇತ್ರ, ನನಗೆ ಯಾವುದೋ ಸ್ವರ ಕೇಳ್ತಿದೆ. யாரோ அழுறது கேக்குது. ಯಾರೋ ಅಳದ್ ಕೇಳ್ತಿದೆ. எங்க ஆண்டவரே கேக்குது? உனக்கு கேக்குதாலே, உனக்கு கேக்குதாலே? ಎಲ್ಲಪ್ಪ ಕೇಳ್ತಿದೆ. ನಿನಗೆ ಕೇಳ್ತಿದ್ಯಾ? ನಿನಗೆ ಕೇಳ್ತಿದ್ಯಾ? ஜீசஸ் சொல்றாரு, ಯೇಸು ಸ್ವಾಮಿ ಹೇಳಿದ್ರು, எனக்கு அக்கறையில கேக்குது. ನನಗೆ ಆಚೆ ದಡದಲ್ಲಿ ಕೇಳಿಸ್ತಿದೆ. எனக்கு அக்கறையில கேக்குது. ನನಗೆ ಆಚೆ ದಡದಲ್ಲಿ ಕೇಳಿಸ್ತಿದೆ. ಆಚೆ ದಡದಲ್ಲಿ ಇಲ್ಲಿ ಕೇಳ್ತದ ಯೇಸುವೇ? ಆಚೆ ದಡದಲ್ಲಿ ಅಳುವಂತದ್ದು ಇಲ್ಲಿ ಕೇಳಿಸ್ತಿದೆಯಾ ಯೇಸುವೇ? என்ன சத்தம் கேக்குது? ಏನ್ ಶಬ್ದ ಕೇಳಿಸ್ತಿದೆ? ஒருத்த அழுறா. ಒಬ್ಬ ಅಳ್ತಿದ್ದಾನೆ. ஆண்டவரே, என்னை நீ பார்க்க மாட்டீரா? ದೇವರೇ, ನೀ ನನ್ನನ್ನು ನೋಡಲ್ವಾ? இன்னும் எத்தனை நாள் இப்படி நான் வாழட்டும்? ಇನ್ನು ನಾ ಎಷ್ಟು ವರ್ಷ ಹೀಗೆ ಬದುಕಲಿ? ஆண்டவரே, உண்மையாவே ಕಿಲೋಮೀಟರ್ಗಳು ತಾಂಡಿ ಉನಕ್ಕೆ ಕೇக்குதா ஆண்டவரே? ದೇವರೇ, ಅಷ್ಟು ಕಿಲೋಮೀಟರ್ ದಾಟಿ ನಿಮಗೆ ಕೇಳಿಸ್ತಿದೆಯಾ? ஹalleluya. Hallelujah. ஆண்டவர் சொன்னாரு, ಯೇಸು ಸ್ವಾಮಿ ಹೇಳಿದ್ರು, கிலோமீட்டர் தாண்டி அல்ல, ಕಿಲೋಮೀಟರ್ ದಾಟಿ ಅಲ್ಲ, உன்னுடைய குக்குரல், ஆமென், லைட் இயர்கள் தாண்டி எனக்கு வானாதி வானத்திலிருந்து கேட்டது. ನಿನ್ನ ಶಬ್ದವು ಆ ಎಲ್ಲವನ್ನು ದಾಟಿ ಆಕಾಶಕ್ಕೆ ನನಗೆ ಕೇಳಿಸುತ್ತೆ. ஹalleluya. Hallelujah. அவ்வளோ மேல எனக்கு சத்தம் கேட்டுதானே இறங்கி வந்தேன். ಅಷ್ಟು ಮೇಲಿಂದ ನಿನ್ನ ಶಬ್ದ ಕೇಳಿನೇ ನಾ ಇಳಿದು ಬಂದೆ. அந்த சத்தத்தை கேட்டுதானே முச்செடிக்குள்ள நான் மோச இடத்துல இறங்கி பேசினேன். ಅವರ ಶಬ್ದ ಕೇಳಿದ್ರಿಂದಲೇ ನಾ ಮುಳ್ಳಿನ ಪೊದೆಯ ಮೇಲೆ ಇಳಿದು ಮೋಶೆಯ ಬಳಿ ಮಾತಾಡಿದೆ. சொல்றீங்க அவருடைய அன்புக்கு ஈடில்ல. ಎಷ್ಟು ಜನ ಹೇಳ್ತೀರಾ ಆತನ ಪ್ರೀತಿಗೆ ಸಮಾನತೆ ಇಲ್ಲ? Jesus said, ಯೇಸು ಸ್ವಾಮಿ ಹೇಳಿದ್ರು, let's go to the other side. ಬನ್ನಿ ಆಚೆ ದಡಕ್ಕೆ ಹೋಗೋಣ. Jesus went there. ಯೇಸು ಸ್ವಾಮಿ ಹೋದ್ರು. A man was possessed with demons. Amen. 6,000 demons came running to Jesus. 6,000 ದೆವ್ವ ಪೀಡಿತ ಒಂದು ವ್ಯಕ್ತಿ ಆತ ಯೇಸು ಸ್ವಾಮಿ ಬಳಿ ಓಡಿ ಬರ್ತಾನೆ. I tell you, ನಾನು ನಿಮಗೆ ಹೇಳ್ತೇನೆ, மல்டிடியூடுகள் மத்தியில முன்னுடைய கண்ணீரை கேட்கிற ஒரு அன்பு, அது இயேசுடைய அன்பு மாத்திரமே. ದೊಡ್ಡ ಗುಂಪಿನ ಜನರ ಮಧ್ಯದಲ್ಲೂ ಕೂಡ ನಿನ್ನ ಪ್ರೀತಿ, ನಿನ್ನ ಸ್ವರವು ಕೇಳುವಂತ ಒಂದೇ ವ್ಯಕ್ತಿ, ಅದು ಯೇಸು ಮಾತ್ರ. The Bible says, ಸತ್ಯವೇದ ಹೇಳುತ್ತೆ, amen, they brought that cult. ಆ ಕತ್ತೆಯನ್ನು ಕರ್ಕೊ ಬರ್ತಾರೆ. Amen. This cult is wondering, where am I going? ಈ ಕತ್ತೆ ಯೋಚನೆ ಮಾಡ್ತಿದೆ, ಎಲ್ಲಿ ಕರ್ಕೊ ಹೋಗ್ತಿದ್ದಾರೆ? Amen. அங்க பார்த்தா, ಅಲ್ಲಿ ನೋಡಿದ್ರೆ
Thousands of people ಸಾವಿರಾರು ಜನ waiting, ಕಾಯ್ತಿದ್ದಾರೆ. amen, for the cult to ಆ come. ಕತ್ತೆ ಬರೋದಕ್ಕೋಸ್ಕರ ಕಾಯ್ತಿದ್ದಾರೆ. போற வழியில ಹೋಗ ದಾರಿಯಲ್ಲಿ அந்த கழுதை கூட்டிட்டு கேட்டுட்டு இருக்காங்க, உன் பேர் என்ன கழுதை? ಆ ಕತ್ತೆನ ಕರ್ಕೊ ಹೋಗೋರು ಕೇಳ್ತಿದ್ದಾರೆ, ನಿನ್ನ ಹೆಸರೇನು ಕತ್ತೆ? அந்த டிசைபிள் கேக்குறாங்க, உன் கழுதை, what is your name? ಆ ಶಿಷ್ಯನ ಕೇಳ್ತಿದ್ದಾರೆ, ಕತ್ತೆ ನಿನ್ನ ಹೆಸರೇನು? Why did he call you? ಯಾಕೆ ಆತನು ನಿನ್ನನ್ನು ಕರೆದಿದ್ದಾರೆ? Are you a royal ಕழுதை? ನೀ ರಾಯಲ್ ರಾಜವಂಶದ ಕತ್ತೆನಾ? Hallelujah. Hallelujah. What is your forefathers? ನಿನ್ನ ತಾತ ತಲೆಮಾರು ಯಾರು? Amen. Hallelujah. Hallelujah. This ಕழுதை doesn't know what to speak. ಕತ್ತೆಗೆ ಏನ್ ಮಾತಾಡಬೇಕು ಗೊತ್ತಿಲ್ಲ. Hallelujah. Hallelujah. Amen. Hallelujah. Hallelujah. When it comes to the city, ಆ ಪಟ್ಟಣಕ್ಕೆ ಕತ್ತೆ ಬಂದಾಗ people are waiting with amen leaves. ಜನರು ಹಾಗೆ ಆ ಗರಿಗಳನ್ನು ಹಿಡ್ಕೊ ಕಾಯ್ತಿದ್ದಾರೆ. எல்லாரும் குச்சி வச்சு தானே என்ன அடிப்பாங்க. ಎಲ್ಲರೂ ಕಟ್ಟಿ ಹಿಡ್ಕೊ ಹೊಡಿತಿದ್ರಲ್ಲ. ஆனா இவங்க என்ன வந்து எனக்கு காத்து வீசுறதுக்கு இதெல்லாம் வச்சிருக்காங்க. ಇವರೇನು ಗಾಳಿ ಬೀಸಕ್ಕಿಟ್ಟವರಲ್ಲ ನನಗೆ. Hallelujah. Hallelujah. Everyone have put a cloth, amen, ಕೀಳೆ. ಹಾಗೆ ನೆಲದಲ್ಲಿ ಎಲ್ಲ ಬಟ್ಟೆ ಹಾಕಿದ್ದಾರೆ. ಕழுதைವ ವರ வைக்கிறாங்க. ಕತ್ತೆನ ಕರ್ಕೊ ಬರ್ತಿದ್ದಾರೆ. ಡೋಲ್ ವಾಸறாங்க. ಅಲ್ಲಿ ಡೋಲ್ ಹೊಡಿತಿದ್ದಾರೆ. ಕೀಬೋರ್ಡ್ ವಾಸறாங்க. ಕೀಬೋರ್ಡ್ ಹೊಡಿತಿದ್ದಾರೆ. என்னென்னமோ பண்றாங்க. ಏನೇನೋ ಮಾಡ್ತಿದ್ದಾರೆ. இந்த ಕழுதைನ ಯೋಚನೆ பண்ணுது. ಈ ಕತ್ತೆ ಯೋಚಿಸ್ತಿದೆ, ಯಾರ பார்க்க வரேன் ನಾನು? ಯಾರನ್ನ ನೋಡಲು ಬರ್ತಿದ್ದೇನೆ? எனக்கு இன்னைக்கு ಅಮ್ಮ ಇದು ಕನಸಾ ಇದು ನೆನಸಾ? ಇದು ಕನಸಾ ನೆನಸಾ? I tell you the truth. ನಿಮಗೆ ಸತ್ಯ ಹೇಳ್ತೇನೆ. Amen. Among those who stood and was waiting, ಅಲ್ಲಿ ನಿಂತು ಕಾಯ್ತಿದ್ರಲ್ಲ ಅವರ ಮಧ್ಯದಲ್ಲಿ, amen, ஒருவர் சிரித்த முகத்தோடு இந்த கழுதையை வரவேற்கிறார். ಒಬ್ಬರು ನಗು ಮುಖದಿಂದ ಕಥೆಯನ್ನು ಬರಮಾಡುತ್ತಾರೆ. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. ஒரு நாள் நான் பரலோகத்துக்கு போகதான் போறேன். ಒಂದು ದಿನ ನಾನು ಪರಲೋಕಕ್ಕೆ ಹೋಗ್ತೇನೆ. அந்த இடத்துல ஆரவாரம், ಆ ಸ್ಥಳದಲ್ಲಿ ಕೊಂಡಾಟ, இந்த கழுதைக்காக, ಈ ಕತ್ತೆಗೋಸ್ಕರ, இந்த கழுதையுடைய ಎಂಟ್ರಿக்காக, ಈ ಕತ್ತೆಯ ಎಂಟ್ರಿಗೋಸ್ಕರ, வாழ்நாளெಲ್ಲ ಜೀವಮಾನವೆಲ್ಲ ಸೆರಾಫಿಯர்கள் ಪಾಡಿನ அந்த பாட்டை இந்த கழுதை கழுத்துல நாம் ತೊಂಡೆல நாம் ಪಾಡಿ, ಆ ಸೆರಾಫಿಯರು ಜೀವಮಾನವೆಲ್ಲ ಆಡಿರುವಂತ ಹಾಡನ್ನು ಈ ಕತ್ತೆಯ ಗಂಟ್ಲಿಂದ ಆಡಿ, ஆமென், பரலோகத்துல உண்டான அபிஷேகம் நிறைந்த பாடல்களை நான் வந்து இந்த கழுதை கழுத்தினால எதையும் பாடி ராகம் தாடல் தெரியாம, ಪರಲೋಕದ ಅಭಿಷೇಕ ಉಳ್ಳ ಹಾಡುಗಳನ್ನು ರಾಗ ಗೊತ್ತಿಲ್ಲ ತಾಳ ಗೊತ್ತಿಲ್ಲದ ಈ ಕತ್ತೆಯ ಬಾಯಿಂದ ಆಡಿ, ಆಮೆನ್, ಇನ್ ಹಿಸ್ ಪ್ರೆಸೆನ್ಸ್ ಅಂತ ಅತ್ತವರು ವಳಿ ಬಿಟ್ಟು ಆತನ ಪ್ರಸನ್ನತೆ ಅದನ್ನು ಬಿಡುಗಡೆ ಮಾಡಿ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. இந்த கழுதை பரலோகத்துல ಎಂಟ್ರಿ ಆಗುம்போது ಈ ಕತ್ತೆ ಪರಲೋಕಕ್ಕೆ ಹೋಗುವಾಗ அவ்வளோ பெரிய சந்தோஷம், ಅಷ್ಟು ದೊಡ್ಡ ಸಂತೋಷ. ஹல்லேலூயா. ಯಾಕೆ? என் மனவாளன் அந்த இடத்துல என்னை சந்தோஷமாய் வரவேற்கிறார். ನನ್ನ ಮದಲಿಂಗನು ಆ ಸ್ಥಳದಲ್ಲಿ ಸಂತೋಷವಾಗಿ ನನ್ನನ್ನು ಬರಮಾಡುತ್ತಾರೆ. ಎಷ್ಟು ಜನ ಆಮೆನ್ ಅಂತೀರಾ? ಜೀಸಸ್ ಇದು இந்த ಕழுதைக்காக காத்திருக்கிறார். ಯೇಸು ಸ್ವಾಮಿ ಕತ್ತೆಗೋಸ್ಕರ ಕಾಯ್ತಿದ್ದಾರೆ. இந்த கழுதை மேல உட்கார்றதுக்கு, ಕತ್ತೆ ಮೇಲೆ ಕೂರುವುದಕ್ಕೋಸ್ಕರ ಆಮೆನ್, ಯೇಸು ವೇಟ್ பண்றார். ಯೇಸು ಸ್ವಾಮಿ ಕಾಯ್ತಿದ್ದಾರೆ. Cult came there. ಆ ಕತ್ತೆಯಲ್ಲಿ ಬಂದಾಗ, Amen, the cult thought, ಕತ್ತೆ ಅನ್ಕೊಳ್ತು, இவர்கிட்ட இருக்கிற விலை மதிக்க விலை வாழ்கிறதை நான் சுமக்க போறேன். ಇವರ ಬಳಿ ಇರುವಂತಹ ಬೆಲೆ ಬಾಳುವಂತ ವಸ್ತುಗಳನ್ನು ನಾನು ಒತ್ಕೊಳ್ತೇನೆ. ஏன்னா is going for his last journey. ಯಾಕಂದ್ರೆ ಕೊನೆಯ ಪಯಣದಲ್ಲಿ எல்லாரும் ಹೋಗ್ತಿದ್ದಾರೆ. என்னென்னமோ கொடுத்திருப்பாங்க இல்லையா ஜீசஸ்க்கு? ಯೇಸು ಸ್ವಾಮಿಗೆಲ್ಲ ಏನೇನೋ ಕೊಟ್ಟಿರ್ತಾರೆ. இந்த ஜீசஸ் இது ಮೇರಿ வந்து கொடுத்திருக்கோ, this is ಆಯಿಲ್, precious oil. ಮರಿಯಳು ಬಂದು ಬೆಲೆ ಬಾಳುವಂತ ಎಣ್ಣೆ ತೈಲವನ್ನು ಕೊಟ್ಟಿರಬಹುದು. ಆಮೆನ್. ಇನ್ನೊರುತ್ತರು வந்து அப்பா இது ಆಮೆನ್ என்னது ಚಿಕನ್ ಬಿರಿಯಾನಿ போற வழியில சாப்பிட்டுக்கோங்க. ಯಾರಾದ್ರೂ ಬಂದು ಇದು ಚಿಕನ್ ಬಿರಿಯಾನಿ ಹೋಗೋ ದಾರಿಯಲ್ಲಿ ತಿನ್ನಿ. ಆಮೆನ್. என்னென்னமோ ಗಿಫ್ಟ್ ಡ್ರೆಸ್ ಕೊಡ್ತಿರ್ಪಾங்க, ಇದು ಕೊಡ್ತಾರೆ, ಬಟ್ಟೆ ಕೊಟ್ಟಿರ್ತಾರೆ, ಏನೇನೋ ಉಡುಗೊರೆ ಕೊಟ್ಟಿರ್ತಾರೆ ಯೇಸುವಿಗೆ. The donkey thought, ಕತ್ತೆ ಅನ್ಕೊಳ್ತು, I am going to carry something that is precious for Jesus. ಯೇಸು ಸ್ವಾಮಿಗೆ ಬೆಲೆ ಬಾಳುವಂತ ಏನೋ ಒಂದನ್ನು ನಾವು ಹೊತ್ಕೊ ಹೋಗ್ತೇನೆ. But ಆದರೆ Jesus had nothing with him. ಯೇಸು ಸ್ವಾಮಿ ಬಳಿ ಏನೂ ಇರಲಿಲ್ಲ. Because he knows, ಯಾಕಂದ್ರೆ ಅವರಿಗೆ in ಗೊತ್ತಿತ್ತು, Jerusalem, ಯೆರೂಸಲೇಮಲ್ಲಿ when they crucify me, ಆತನನ್ನು ಶಿಲುಬೆಯಲ್ಲಿ even ಹೊಡೆಯುವಾಗ they will put lots for my clothes. ನನ್ನ ವಸ್ತ್ರಕ್ಕೂ ಕೂಡ ಅವರು ಅಂಗಿ ಹಾಕ್ತಾರೆ. எனக்கு இருக்கிற ஒரே சொத்து, ನನಗಿರುವಂತ நான் எருசலேமுக்கு போகும்போது கொண்டு போகணும்னா, ನನಗಿರುವಂತ ಒಂದೇ ಸೊತ್ತು ನಾ ಯೆರೂಸಲೇಮಿಗೆ ಹೋಗುವಾಗ ನಾ ತಗೋ ಹೋಗ್ತೇನೆ ಅಂದ್ರೆ, நான் எதை கொண்டு வந்தேனோ, ನಾ ಏನನ್ನು எந்த ತಂದೆನೋ, ஆசையோடு வந்தேனோ, ನಾ ಯಾವ ಆಸೆಯಿಂದ அதை ಬಂದೆನೋ, பிதா கிட்ட தூக்கிட்டு போயிடணும். ಅದನ್ನು ತಂದೆಯ ಬಳಿನ ತಗೋ ಹೋಗಬೇಕು. அது வேற யாரும் அல்ல, நீதான் கழுதை. ಅದು ಬೇರೆ ಯಾರು ಅಲ್ಲ, ಅದು ನೀನೇ ಕತ್ತೆ. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Amen. He never took anything. He said, bring that colt, and he went upon that colt and he traveled to
ಯೇಸು ಸ್ವಾಮಿ ಏನನ್ನು ತಗೋ ಹೋಗ್ಲಿಲ್ಲ. ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ ಕತ್ತೆಯನ್ನು ಕರ್ಕೊ ಬನ್ನಿ, ಕತ್ತೆಯ ಮೇಲೆ ಕೂತು ಕತ್ತೆಯ ಮೇಲೇನೆ ಹಾಗೆ ಅವರು எவ்வளவு பேர் சொல்றீங்க? ಎಷ್ಟು ಜನ ಹೇಳ್ತೀರಾ? ஒண்ணுமில்லாத இறங்கி வந்தவன், ಏನು ಇಲ್ಲದೆ ಹಾಗೆ ಇಳಿದು ಬಂದವರು, ஒண்ணு ஆசைப்பட்டு நேசித்து கொண்டு போகிறார். ಒಂದನ್ನು ಆಸೆಯಿಂದ ಪ್ರೀತಿಯಿಂದ ಒಂದನ್ನು ತಗೋ ಹೋಗ್ತಾರೆ ಅಂದ್ರೆ அது நான் தான் அவருக்கு, ಅದು ನಾನೇ ಅವರಿಗೆ. ಹೇಳಿ ಹೇಳಿ ಹೇಳಿ, ಅದು ನಾನೇ. அதுக்காக தான் மரியாள் இப்படியாய் பாடுகிறார். ಅದಕ್ಕಾಗಿ ಮರಿಯಳಿಗೆ ಆಡುತ್ತಾಳೆ. ஏழையை குப்பை மேட்களிலிருந்து தூக்கி பிரபுக்களோடு ಅಮರ செய்றீங்களே. ಬಡವಳನ್ನು ಕಸೆ ತಿಪ್ಪೆಯಿಂದ ಎತ್ತಿ ರಾಜರೊಟ್ಟಿಗೆ ಕೂರಿಸ್ತೀರಲ್ಲ. எந்த ராஜா? ಯಾವ ರಾಜ? எந்த பிரபு? ಯಾವ ಪ್ರಭು? அது இயேசுவோடு கூட. எபேசி 2:6 எழுதப்பட்டிருக்கிறபடி ಉನ್ನತங்களில் ಅವரோடு. ಎಫೆಸಿ 2:6 ಬರೆಯಲ್ಪಟ್ಟಿರುವ ರೀತಿಯಲ್ಲಿ ಯೇಸುವಿನ ಜೊತೆ ಉನ್ನತದಲ್ಲಿ. How many of you believe that? ಎಷ್ಟು ಜನ ನಂಬುತ್ತೀರಾ? I am seated with the Lord. ನಾನು ಆ ಯಜಮಾನನೊಟ್ಟಿಗೆ ಕೂತಿದ್ದೇನೆ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ?